ವಿಶೇಷವಾಗಿ ಪುನೀತ್ ಸರ್ ಜರ್ನಿ ಅಂದರೆ ಹೇಳ್ತಾ ಇದ್ರಿ ನೀವು, ಅಪ್ಪಾಜಿ ಅವ್ರು ಚೇರ್ ಹಾಕೊಂಡು ಕೂತ್ಕೊಳ್ತಾಯಿದ್ರು, ಎಲ್ಲವೂ ನೋಡ್ತಾ ಇದ್ರು. ಇದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಅಪ್ಪು ಸಿನಿಮಾ ಟೈಮಲ್ಲಿ ಪುನೀತ್ ಸರ್ ಪ್ರಾಕ್ಟೀಸ್ ಟೈಮಲ್ಲಿ ಅಶ್ವಿನಿ ಮೇಡಮ್ ಕೂಡ ಬರ್ತಾಯಿದ್ರು ಅನ್ನೋಂಥ ಮಾಹಿತಿ ಇರುವಂಥದ್ದು. ಸೊ ಅದು ಹೆಂಗೆ, ಏನು ಹೇಳ್ತಾಯಿದ್ರು, ಏನೆಲ್ಲ ಮಾತಾಡ್ತೀವಿ? ಇಲ್ಲ, ಆ ಟೈಮಲ್ಲಿ ಅವ್ರು ನಾವು ಪ್ರಾಕ್ಟೀಸ್ ಮಾಡೋಕ್ಕೆ, ಅದು ಮದುವೆ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಬಿಫೋರು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರು ಬರೋರು, ಮೇಡಮ್, ಅಶ್ವಿನಿ ಮೇಡಮ್ ಬಂದು ಕೂತ್ಕೊಂಡು ಅವರು ನೋಡೋರು. ಅವಾಗ ಬರೋರು. ಯಾಕಂದರೆ ಅವರಿಬ್ಬರು ಲವ್ ಇಷ್ಟಪಡ್ತಿದ್ದಂಥ ಒಂದು ದಿನಗಳು ಆ ಟೈಮಲ್ಲಿ. ಸೊ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಪ್ಪು ಸರ್, ನಮ್ಮ ಮಾಸ್ಟ್ರು ವೆಂಕಟೇಶ್ ಅಂತೇಳಿ. ಹಿಂಗೆ ಅಂತ ಅವರು ಆ ಥರ ಪಾಪ ಬಂದು ಖುಷಿಯಾಗಿ ಮಾತಾಡ್ಸು. ಈಗಲೂ ಅಷ್ಟೇ, ಮನೆಗೆ ಹೋದರೆ ತುಂಬ ಹೇಗಿದ್ದೀರಿ ವೆಂಕಟೇಶ್ ಅಂತ ತುಂಬ ಖುಷಿಯಾಗಿ ಮಾತಾಡ್ತಾರೆ. ಯಾಕಂದರೆ ಆ ಒಂದು ಟೈಮು ಯಾವ ಥರ ಅಂತಂದರೆ, ಅವರು ಒಂಥರ ಮೇಡಮ್ಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಸರ್. ಆ ಥರ ಸ್ಟಂಟ್ಸ್, ಒರಿಜಿನಲ್ ಸ್ಟಂಟ್ ಮಾಡ್ತಿದ್ದು ಅವರೇ ಕೂತ್ಕೊಂಡು ಚೇರ್ ಹಾಕೊಂಡು ಬಾಯಿ ಮೇಲೆ ಆಶ್ಚರ್ಯಪಟ್ಬಿಡೋರು, ಏನು ಇಷ್ಟು ಒರಿಜಿನಲಾಗಿ ಮಾಡ್ತಾರಲ್ಲ ಅಂತ. ಸೊ ಅವರು ಕೆಲವು ಸಂದರ್ಭಗಳಲ್ಲಿ ಗಾಬರಿಯಾಗಿ, ಅಂದರೆ ಮೆತ್ತಗೆ ಮಾಡಿ ಅನ್ನೋ ಥರನೋ ಈ ಥರದ್ದು ಹೇಳಿದ ಸಂದರ್ಭಗಳು ಉಂಟು. ಯಾಕಂದರೆ ಬಿಫೋರ್ ಲವ್ ಮಾಡೋ ಟೈಮಲ್ಲಿ. ಸೊ ಅಷ್ಟು ಚೆನ್ನಾಗಿ ಬಂದು ಕೂತ್ಕೊಂಡು ಎಂಜಾಯ್ ನೋಡ್ತಿದ್ರು ಸರ್. ಇದೆಲ್ಲದರ ಜೊತೆಗೆ ತುಂಬ ಯಾವತ್ತಾದರೂ ಅಂದರೆ ಪುನೀತ್ ಸರ್ ಸ್ಟಂಟ್ ಮಾಡೋಂಥ ಟೈಮಲ್ಲಿ ಅಂದರೆ ಸಮಸ್ಯೆ ಮಾಡ್ಕೊಂಡಿದ್ದು, ಏಟ್ ತಿಂದಿರೋಂಥದ್ದು, ಪೆಟ್ಟು ತಿಂದಿರೋಂಥದ್ದು ಘಟನೆಗಳು ನಿಮಗೆ ನೆನಪಾಗುತ್ತೆ? ಯಾವ ಘಟನೆಗಳು ತುಂಬ ಅವ್ರನ್ನ ಕುಗ್ಸಿತ್ತು, ಬೇಜಾರು ಮಾಡಿತ್ತು ಅಂತ? ಸರ್ ಇಲ್ಲ, ಅದು ಒಂದೇನು ಗೊತ್ತಾ ಸರ್, ಅಷ್ಟು ರಿಸ್ಕ್ ನಾವು ಒಂದು ಸ್ಟಂಟ್ಸ್ ಕಲಿಬೇಕಾದ್ರೆ ಸುಮಾರು ಸಲ ಏಟ್ ಬಿದ್ದಿದೆ. ಅದರಲ್ಲಿ ಒಂದು ನಾನು ಈಗಲೂ ಒಂದು ಜ್ಞಾಪಕ ಏನು ಅಂತಂದರೆ, ಒಂದು ಸಮರ್ಸಾಲ್ಟ್ ಅಂತ ಮಾಡಬೇಕಾದ್ರೆ ತಲೆ ಓಪನೇ ಆಗಿಬಿಡ್ತು, ಬ್ಲಡ್ ಬರ್ತಾನೆ ಇದೆ. ಹೆಂಗೆ ಅಂದರೆ ಸರ್, ಒಂದು ದಿವಸ ಏನಾಯಿತು, ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಅವ್ರ ಮಗ ಬಾಬು ಅಂತ ಅವರು. ಸೊ ನಾವು ಒಂದು ಸಲ ಪ್ರಾಕ್ಟೀಸಿಗೆ ಅವ್ರ ಮನೆಗೆ ಹೋಗಿದ್ವಿ. ಸೊ ರಾಕ್ಲೈನ್ ಸರ್ ಹೇಳಿದ್ರು ವೆಂಕಟೇಶ್ ಕರ್ಕೊಂಡೋಗಿ ಅಂತ. ನಾನು ಅಪ್ಪುಗೆ ಹೇಳಿದೆ, ಹಿಂಗೆ ಬಾಬುನು ಬರ್ತಾರಂತ ರಾಕ್ಲೈನ್ ಸರ್ ಮಗ ಅಂತ, ಕರ್ಕೊಬನ್ನಿ ಅಂತ ಇದ್ದರು. ಅವ್ರು ಮಾರನೇ ದಿವಸ ನಾನು ಕರ್ಕೊಂಡೋಗಿದ್ದೆ. ಸರ್ ಅಲ್ಲಿ ಒಂದು ಯಾರೊಬ್ಬರು ಬೇಕಿತ್ತಲ್ಲ ಅಂತ, ಬಾಬು ಬಂದ್ರಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಹ್ಯಾಂಡ್ ಸಮರ್ಸಾಲ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಅದು ಎಲ್ಲ ಥರದ್ದು, ಅದರಲ್ಲಿ ರಿಸ್ಕ್ ಅಂದರೆ ಹ್ಯಾಂಡ್ ಸಮರ್ಸಾಲ್ಟು. ಈ ತೆಗೆದು ನಾವು ಕೈಲಿ ಹಿಂಗೆ ಎಸೆದ್ರೆ ಮೇಲೆ ಬ್ಯಾಕ್ ಸಮರ್ ಹೊಡಿತೀವಿ, ಲ್ಯಾಂಡ್ ಆಗಬೇಕು ವಿದೌಟ್ ಹ್ಯಾಂಡು. ಈಗ ಫ್ಲಿಪ್ ಅಂದರೆ ಪಲ್ಟಿ ಹೊಡೆದು ಕೈ ಇಟ್ಟು ಮಾಡೋದು, ಇದು ವಿದೌಟ್ ಹ್ಯಾಂಡು. ಅದು ಯಾರು ತುಂಬ ರಿಸ್ಕ್ ಶಾಟ್ ಸರ್, ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಮಾತಾಡ್ಕೊಂಡು ಹೇಳಿದ್ವಲ್ಲ, ಒಂದೊಂದು ಪಿಕ್ಚರ್ಗೂ ಚೇಂಜಸ್ ಮಾಡೋಣ ಅಂತೇಳಿ. ಸೊ ಅದನ್ನು ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಅವರು ಎಸ್ ಅಂತಂದರು. ಆ ಸಂದರ್ಭದಲ್ಲಿ ನಾನು ಬಾಬುಗೆ ಹೇಳಿದೆ, ಕೈ ಹಿಂಗೆ ಇಟ್ಕೊಳ್ಳಪ್ಪ, ನಾನು ಅವರ ಅಪ್ಪುಗೆ ಒಂದು ಹಿಂದ್ಗಡೆ ಸೊಂಟ ಹಿಂಗೆ ಹಿಡ್ಕೊತೀನಿ, ಕಾಲು ಹಿಂಗೆ ಇಡ್ತಾರೆ, ತೆಗೆದು ಎಸೆದ್ರೆ ಮೇಲೆ ರೊಟೇಟ್ ಆಗಿ ಲ್ಯಾಂಡ್ ಆಗಬೇಕು. ಆ ಸಂದರ್ಭದಲ್ಲಿ ಏನಾಯಿತು, ಸ್ವಲ್ಪ ಹುಡುಗ ಹಿಂಗೆ ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ. ಬಾಡಿ ಟ್ವಿಸ್ಟ್ ಆಗೋಯ್ತು ಸರ್, ಮೇಲೆ ಏರಲ್ಲಿ ಹಿಂಗೆ ಬರ್ತಾಯಿತ್ತು, ತಲೆ ಕೆಳಗೆ ಬರ್ತಾಯಿದೆ. ಬಂದ ತಕ್ಷಣ ಆ ತಲೆ ಹಿಂಗೆ ಕೆಳಗೆ ಬರ್ತಾನೆ ಇದೆ. ನನಗನ್ನಿಸ್ತು, ತಲೆ ನೆಲಕ್ಕೆ ಬಿದ್ದರೆ ಕತೆ ಅಷ್ಟೇ ಅಂತ ನಾನೇನು ಮಾಡಿದೆ, ಅವ್ರನ್ನ ಶೋಲ್ಡ್ರನ್ನ ಹೊಟ್ಟೆ ಹತ್ರ ಹಿಂಗೆ ಹಿಡ್ಕೊಂಡು ಕೆಳಗೆ ಸ್ಮೂತಾಗಿ ಲ್ಯಾಂಡ್ ಮಾಡಿಸಿದೆ. ಏನೂ ಆಗಿಲ್ಲ, ಆದರೆ ಆ ಫೋರ್ಸ್, ಆ ಟರ್ನಿಂಗ್ ಮೂವ್ಮೆಂಟ್ಗೆ ತಲೆ ನೆಲಕ್ಕೆ ಉಜ್ಜಿಬಿಡ್ತು ಸರ್. ಉಜ್ಜಿದ ತಕ್ಷಣ ಇಷ್ಟು ಅಗಲ ಕಿತ್ತೋಯ್ತು, ಹೆಚ್ಚು ಕಮ್ಮಿ ಒಂದು 2-3 ಇಂಚ್ ಅಷ್ಟು ಕಿತ್ತೋಗ್ಬಿಡ್ತು. ಬ್ಲಡ್ ಬರ್ತಾನೆ ಇದೆ. ನಾನು ಗಾಬರಿ ಮೇಲೆಲ್ಲ ನೋಡ್ತಾಯಿದ್ದೀನಿ, ಬಾಲ್ಕಂತ ಅಪ್ಪಾಜಿ ನೋಡ್ಬಿಟ್ರೆ, ಅಮ್ಮ ನೋಡ್ಬಿಟ್ರೆ ಬಿಡ್ತಾರೆ ನನ್ನ ಅಂತ. ಇವರಪ್ಪು ಹಿಂಗೆ ಅಂದ್ಕೊಂಡು ಆ ಟಿ ಶರ್ಟಲ್ಲಿ ಹಿಂಗೆ ಒರೆಸ್ಕೊಂಡು, ಏನು ನೋಡ್ತಾ ಇದ್ದೀರಿ ಅಂದರು. ಇಲ್ಲ ಅಯ್ಯೋ ಅಮ್ಮ ನೋಡ್ಬಿಟ್ಟು, ನೀವು ಬನ್ನಿ ಮಾಡೋಣ. ನನಗೆ ಗಾಬರಿ, ಅಯ್ಯೋ ಬನ್ನಿ ಅದ್ರ ಮೇಲೆ ಸರ್ 5-6 ಸಲ ಮಾಡಿ ಲ್ಯಾಂಡ್ ಮಾಡ್ಕೊಂಡು ಪರ್ಫೆಕ್ಟ್ ಮಾಡಿಕೊಂಡ್ರು ಸರ್. ನಾನು ಹೇಳೋದು, ಇದೇ ಜಾಗದಲ್ಲಿ ಪುನೀತ್ ಅವ್ರು ಬಿಟ್ಟು ಬೇರೆ ಯಾವ್ದಾರು ಹೀರೋ ಆಗಿದ್ದಿದ್ರೆ ಅವರು ಬೇಡ ಅಂತನೋ, ನನಗೆ ಬೈಯೋದು ಏನೋ ಒಂದು ಆಗಿರೋದು. ಕೂಲಾಗಿ ಸರ್ ಹೇಳೋದಲ್ಲ, ಕೂಲಾಗಿ ತಗೊಂಡ್ರು ಸರ್. ಆ ಕೂಲಾಗಿ ತಗೊಂಡು ಆ ಈಗೋ ಇಲ್ದಿರ ಅಷ್ಟು ಮಾಡಿ ಮತ್ತೆ ಲ್ಯಾಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರು ಸರ್. ಅದಕ್ಕೆ ಅವರು ಪವರ್ ಸ್ಟಾರ್ ಅಂತ ಬಂದಿದ್ದು. ಯಾಕಂದರೆ ನಾನು ಈಗಲೂ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಸರ್, ಫಸ್ಟು ಪಿಕ್ಚರಲ್ಲಿ ಹೇಗಿದ್ದರು, ಕೊನೆ ಪಿಕ್ಚರ್ವ್ರಿಗೆ ಆಗಿದ್ರು ಸರ್. ಈಗ ನಾವೆಲ್ಲ ಅವ್ರ ಮಗನ ಥರ ಇದ್ವಿ ಸರ್. ಯಾಕಂದರೆ ಹೆಚ್ಚು ಕಮ್ಮಿ ಅಂದರೆ 20-25 ವರ್ಷ ಅವ್ರ ಮನೇಲಿ ನಾವು ಬೆಳೆದಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಸರ್. ಆದರೆ ನಮಗೆ ಯಾವ ಮಟ್ಟಕ್ಕೆ ನಮ್ಗೆ ಆ ಮನೆಯೊಳಗೆ ಸ್ಥಾನ ಇತ್ತು ಅಂದರೆ, ಒಬ್ಬ ಮನೆ ಮಗನ ಥರ ಇದ್ವಿ ನಾವು. ಯಾಕಂದ್ರೆ ಅಷ್ಟು ವರ್ಷ ಅವೆಲ್ಲ ಪರಿಚಯ ಆಗಿಬಿಟ್ಟಿದ್ವಲ್ಲ ಅಪ್ಪಾಜಿ ಅವರು. ಈಗ ಅಪ್ಪಾಜಿಯವ್ರಿಗೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಕೂರಿಸ್ಕೊಂಡು ನನಗೆ ಅಲ್ಲೇ ಕೆಳಗೆ ಬಂದು ಟೇಬಲ್ ಹಾಕ್ಕೊಂಡು ನನಗೆ ದೋಸೆ ಎಲ್ಲ ಹಾಕಿ, ಚಿತ್ರಾನ್ನ ಹಾಕಿ ಅವರು ತಿಂದು ನನಗೂ ಹಾಕೋರು. ಆ ಅಪ್ಪನೂ ಅಷ್ಟೇ, ಅಷ್ಟು ಕ್ಲೋಸ್ ಆಗಿಬಿಟ್ಟು ಮನೆಗೆ, ನಾನು ಅಡುಗೆ ಮನೆಗೆ ಹೋಗಿ ಏನು ಬೇಕು, ಟಿಫನ್ ಬೇಕು, ಏನು ಬೇಕು, ಕಾಫಿ ಬೇಕು, ನಾನೇ ಹೋಗಿ ಇಸ್ಕೊತಾ ಇದ್ದೆ. ಅಷ್ಟು ಇದಾಗಿದ್ವಿ. ಸೊ ಆ ಥರ ಒಂದು ನಮ್ಮನ್ನ ಟ್ರೀಟ್ ಮಾಡೋರು. ಸೊ ಅಲ್ಲಿ ನಮ್ಗೆ ಏನಂತಂದರೆ, ಅಪ್ಪುಗೆ ಆ ಥರ ಆದಾಗ ಎಲ್ಲೂ ಅವರು ಬೇಜಾರು ಮಾಡ್ಕೊಳ್ದಿರಿ, ಏನು ವೆಂಕಟೇಶ್ ಅವೆಲ್ಲ ಏನಿಲ್ಲ ಬನ್ನಿ ಪ್ರಾಕ್ಟೀಸ್ ಮಾಡಿ, ಅಷ್ಟು ಕೂಲಾಗಿ ತೊಗೊಂಡ್ರು ಸರ್. ಸೊ ಆ ಒಂದು ಇದರಿಂದ ಒಂದು ಅಂದರೆ ಇದೇನು ಕೇಳ್ತಾ ಇದ್ದೀನಿ ಅಂದರೆ, ಅದು ಸಣ್ಣ ಪುಟ್ಟದ್ದು ಗಾಯ ಆಗಿದೆ ಅದೆಲ್ಲ ಬೇರೆ, ಅದೇ ತಲೆ ಓಪನ್ ಆಗಿ ಅವತ್ತಾಗಿತ್ತು ನೋಡಿ, ಅದು ಇವತ್ತು ಈಗಲೂ ಮರೆಯೋಕ್ಕಾಗಲ್ಲ ಸರ್ ನಾನು ಅದನ್ನು. ಇಲ್ಲ
ಈಗ ದೊಡ್ಡ ಮನೆ ಅಡುಗೆ ಮನೆ ಎಲ್ಲ ಹೋಗ್ತಾ ಇದ್ವಿ ಸೊ ಅಲ್ಲಿನ ಊಟದ ಬಗ್ಗೆ ತುಂಬಾ ಸರಿ ಮಾತಾಡ್ತಾ ಇರ್ತೀವಿ. ಆಮೇಲೆ ಅದ್ರ ಜೊತೆಗೆ ಹೆಂಗಿರ್ತಾ ಇತ್ತು ಪುನೀತ್ ಸರ್ ಯಾವ ಥರ ಅಡುಗೆ ಮಾಡ್ತಿದ್ರ? ಇಲ್ಲ ಸರ್, ಅಲ್ಲಿ ನಾನ್ ವೆಜ್ ಪ್ರಿಯರು ಎಲ್ಲ, ಅಪ್ಪಾಜಿಯಿಂದ ಹಿಡ್ದು ಅಪ್ಪುಯಿಂದ ಹಿಡ್ದು ನಮಗೆಲ್ಲ ಅಚ್ಚುಕಟ್ಟಾಗಿ ಮನೆಯಲ್ಲೇ ಎಲ್ಲ ಊಟ ಅಲ್ಲೇ ಮುಗಿಸ್ಕೊಂಡೇ ನಾನು ಬರ್ತಾಯಿದ್ದು. ಸೊ ಆ ಥರ ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀವಿ. ಟಿಫನ್ ಮನೇಲಿ ಟಿಫನ್ ಆಗಿರ್ಬೋದು, ಊಟ ಆಗಿರ್ಬೋದು, ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು. ಮತ್ತು ಅಲ್ಲಿ ಮನೇಲಿ ಹುಡುಗರೆಲ್ಲ ಕೆಲಸದವ್ರು ತುಂಬ ಜನ ಇರೋರು, ಎಲ್ಲ ತಂದು ಮಾಸ್ಟರ್ ಊಟ ಮಾಡಿ, ಮಾಸ್ಟರ್ ಕಾಫಿ ತೊಗೊಳ್ಳಿ, ಟಿಫನ್ ಮಾಡಿ ಹಿಂಗೆ ಹೇಳೋರು ಸರ್. ಅಷ್ಟು ಕ್ಲೋಸ್ ಆಗಿದ್ವಿ ಸರ್ ಮನೇಲಿ.